ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ NDA ಸಭೆ BJP ಮತ್ತು JDSನ ಪ್ರಮುಖರ ಸಭೆಗಳನ್ನು ಒಟ್ಟೊಟ್ಟಾಗಿ ನಡೆಸ್ತಾ ಇದ್ದೀವಿ. ನಾಳಿದ್ರಲ್ಲಿ ಇಡೀ 8 ಕ್ಷೇತ್ರಗಳ ಸಭೆ ಮುಗಿತವೆ. ಮೊದಲು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಏನಾದರೂ ಗೊಂದಲ, ಅವರಲ್ಲಿ ಯಾವುದಾದ್ರು ಪ್ರಶ್ನೆಗಳು ಅನುಮಾನಗಳಿದ್ದರೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ತಳಮಟ್ಟದಿಂದ ಮಾಡ್ಕೊಬಂದಿದ್ದೀವಿ. ಇಲ್ಲಿ ತನಕ ಎಲ್ಲ ಸಭೆಗಳು ಕೂಡ ಯಶಸ್ವಿಯಾಗಿವೆ. ಇಬ್ಬರು ಏನು ಕಾರ್ಯಕರ್ತರ ಮನಸ್ಸುಗಳು ಒಂದಾಗಿವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹುಟ್ಟಿದಂಥ ಜನತಾದಳ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರ್ತಕ್ಕಂಥ ಭಾರತೀಯ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಣ್ಣ ತಮ್ಮದಿರಂಗೆ ಒಟ್ಟಾಗಿ ಹೋಗಬೇಕು ಅನ್ನೋ ಒಂದು ನಿರ್ಣಯವನ್ನು ಸಭೆಯಲ್ಲಿ ಮಾಡಿಕೊಂಡಿದ್ದೀವಿ. ಸರ್, ಈಗ ಚುನಾವಣೆಗೆ ಪ್ಯಾರಾಮಿಲಿಟರಿ ಕರೆಸಬೇಕು, ಇಲ್ಲಾಂದರೆ ಎಣಗಳು ಬೀಳುತ್ತೆ ಅಂತೇಳಿ, ಅಂದರೆ ಮತದಾರರು ಆತಂಕದಲ್ಲಿ ಬಂದು ಮತ ಹಾಕ್ಬೇಕು ಅನ್ನೋಂಥದ್ದು ಸರ್. ಅಂದರೆ ಒಬ್ಬರು ಶಾಸಕರು ಆ ರೀತಿ ಅವರ ಭಾವನೆಗಳನ್ನು, ಅವರಲ್ಲಿರ್ತಕ್ಕಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಗೊತ್ತು, ಇಲ್ಲಿ DK ಸಹೋದರರು ಅಧಿಕಾರದಲ್ಲಿದ್ದಾರೆ, ರಾಜ್ಯ ಸರ್ಕಾರ ಅವ್ರ ಕೈಲಿದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, DK ಸುರೇಶು ಸಂಸದರಾಗಿ ಅವ್ರದ್ದೇ ಆದಂಥ ಚಾಪು ಮತ್ತು ದಬ್ಬಾಳಿಕೆ ದೌರ್ಜನ್ಯದ ಕುರುಹಾಗಿದ್ದಾರೆ. ಆ ನಿಟ್ಟಿನಲ್ಲಿ ಭಯದ ವಾತಾವರಣ ಇದೆ. ಇದು ಚುನಾವಣೆ ಪಾರದರ್ಶಕವಾಗಿ ನಡೀಬೇಕಾದ್ರೆ ಒಂದು ಭದ್ರತೆ ಇರಬೇಕು ಅನ್ನೋದು ಅವರ ಆತಂಕ ಅಷ್ಟೇ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತ್ಕೋಬಾರ್ದು, ಚನ್ನಪಟ್ಟಣದಲ್ಲೇ ಇರಬೇಕು ಅಂದರೆ ಕಾರ್ಯಕರ್ತರನ್ನೇ ಗಲಾಟೆ ಮಾಡಿದ್ದಾರೆ ಸರ್ ಕುಮಾರಸ್ವಾಮಿ. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದಕ್ಕೆಲ್ಲ ಮೊನ್ನೆ ಕುಮಾರಸ್ವಾಮಿಯವರು ಮಡ್ರಾಸಿಂದ ಬಂದ ಮೇಲೆ ಸಿಗ್ತಾರೆ, ತಾವೇ ಅವನ ಪ್ರಶ್ನೆ ಕೇಳಿದ್ದಾರೆ. ಚರ್ಚೆ ಆಗಿದೆಯಾ ಸರ್ ಅಂತ ಮಂಡ್ಯದಲ್ಲಿ ಕುಮಾರಸ್ವಾಮಿ? ನಮಗೇನು ಗೊತ್ತಿಲ್ಲ. ನಾವು ಹೇಳ್ತೀವಿ ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲೇ ಇರಬೇಕು, ಅವರು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ಆಸೆನಾ ಸರ್? ನನ್ನ ಆಸೆ.